ಹಾಯ್ ಹಲೋ ನಮಸ್ಕಾರ ರೀ ಎಲ್ರು ಹೆಂಗದೀರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಧ್ಯ 1992. ನಾನಿವತ್ತು ಅಡುಗೆ ವಿಡಿಯೋ ಮಾಡೋದು ಬಿಟ್ಟು ಏನಪ್ಪ ಇದು ರೋಡ್ ಶೋ ಮಾಡಕ್ಕೆ ಮೇಡಮರು ಅಂತ ನೋಡಕ್ಕೆ ಏನಿಲ್ಲ ನೋಡ್ರಿ. ನ್ಯೂ ಇಯರ್ಗೆ ಇನ್ನು 2 ದಿನ ಉಳ್ದೈತಿ. ಅದ್ರಾಗ ಬರೀ ಇವತ್ತು ಸಂಡೇ, ಮಕ್ಕಳು ಎಲ್ಲರೂ ಹೋಗೋಣ ಅಂತ ಅನ್ನಕುಂತಿದ್ರು. ನಾವು ಯೂಶ್ವಲಿ ಏನಾರು ಬೇಕಂದ್ರೆ ಝೊಮ್ಯಾಟೋದಾಗ ಆರ್ಡ್ರ್ ಮಾಡಿ ಮನೆಗೆ ತರಿಸಿ ತಿಂತೇವೆ. ಇವರು ಭಾಳ ಹಠ ಮಾಡೋದಕ್ಕೆ ಅದ್ರಾಗ ಬೇರೆ 3-4 ದಿನ ರಜೆ ಬಂದುಬಿಟ್ಟೆ ಸ್ಕೂಲು. ಎಲ್ಲಿ ಹೋಗೇ ಇಲ್ಲ ಮಮ್ಮಿ ಅಂತ ಅನ್ನಕುಂತಿದ್ರು. ಅದಕ್ಕೆ ಈ ಸರ್ತಿ ಇವತ್ತು ಆಟೋನು ಬೇಡ ಕಾರು ಬೇಡ ಅಂದ್ಕೊಂಡು ಒಂದು ರೌಂಡ್ ಹಂಗೆ ವಾಕಿಂಗ್ ಮಾಡ್ಕೊತ ಹೊರಗೆ ಏನಾರು ತಿನ್ಕೊಂಡು ಬರೋಣ ಅಂತ ಹೋದ್ವಿ. ನಮಗಿಲ್ಲಿ ಗೆಣಸ್ಕೊಂಡು ನೋಡ್ರಿ. ಇವು ಎಲ್ಲರಿಗೂ ಗೊತ್ತಿರ್ಬೋದು ಅಂದ್ಕೊತೀನಿ. ಇದನ್ನು ಕುದಿಸಿ ಹಾಲು ಬೆಲ್ಲ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ರೀ. ಗೋಧಿ ಹುಗ್ಗಿ ಥರ ಇರ್ತೈತಿ. ನನ್ನ ಫೇವ್ರೇಟ್ ಇದು, ಮಸ್ತ್ ಆಗ್ತೈತಿ. ಹೆಂಗೆ ಕೆ ಜಿ ಅಂತ ಕೇಳಿ ವಾಪಸ್ ಬರ್ಬೇಕಾದ್ರೆ ತೊಗೊಳೋಣ ಅಂದ್ಕೊಂಡು ಹೊಂಟೇವಿ ನೋಡ್ರಿ. ಏನಿಲ್ಲ, ಎಲ್ಲಿ ಹೋಗೋಣ ಅಂತ ಅಂದ್ಕೊಂತ ರೋಡ್ನಾಗ ಹೋಗಬೇಕಾದ್ರೆ ಇವೆಲ್ಲ ಐಟಮ್ಸ್ ನೋಡ್ಕೊತ ರೇಟ್ ಕೇಳ್ಕೊತ ಹೊಂಟಿದ್ವಿ. ಲಾಸ್ಟಿಗೆ ಒಂದು ಕಡೆ ಡಿಸೈಡ್ ಆದ್ವಿ, ಪಿಜ್ಜಾಗೆ ಹೋಗೋಣ, ಪಿಜ್ಜಾ ತಿನ್ನೋಣ ಅಂತ. ಅಲ್ಲಿ ಪಿಜ್ಜಾ ತಿನ್ನೋಣ ಅಂತ ಹೋದ್ವಿ. ಪಿಜ್ಜಾ ಬದಲಿ ಕೇಕ್ ಆರ್ಡ್ರ್ ಮಾಡ್ಕೊತ ಕುಂತರು ಇಬ್ಬರು. ಚೆನ್ನಾಗಿತ್ತು, ಬ್ಲ್ಯಾಕ್ ಫಾರೆಸ್ಟ್ ಕೇಕ್. ಬಟ್ ಇದು ರೆಡ್ ವೆಲ್ವೆಟ್ ಚೆನ್ನಾಗಿರಲಿಲ್ಲ ಟೇಸ್ಟು. ಇವರಿಬ್ಬರ ಜೊತೆ ಇರೋದು ಒಂದು ಖುಷಿ ನೋಡ್ರಿ. ಇಬ್ಬರು ಆಲ್ರೆಡಿ ಹೊಸ ವರ್ಷಕ್ಕೆ ಮಮ್ಮಿ ಎಲ್ಲಿ ಹೋಗೋಣ ಅಂತ ಕೇಳಕ್ಕೆ ಕುಂತಿದ್ರು. ಅದಕ್ಕೆ ಮಕ್ಕಳ ಇದೇ ಹೊಸ ವರ್ಷದ ನಿಮಗೆ ಪಾರ್ಟಿ ಅಂತ ಹೇಳಿ ಏನೇನು ಮಾಡ್ತೀರಿ ಹೊಸ ವರ್ಷಕ್ಕಂತ ಕೇಳಿದ್ರೆ ಒಬ್ಬೊಬ್ರದ್ದು ಒಂದೊಂದು. ಅದ್ರೊಳಗೆ ಓದೋದು ಅಂದ್ಬಿಟ್ಟು ಎಲ್ಲ ಇತ್ತು. ಬರೀ ತಿನ್ನೋದಲ್ಲಿ ಎಷ್ಟು ದೊಡ್ಡದಿತ್ತು ಇಬ್ಬರದು ಹೇಳ್ಬೇಕಂದ್ರೆ. ನಾನು ತಿಂಡಿ ಪೋತೆ, ಅವರು ತಿಂಡಿ ಪೋತ್ರು. ಇಬ್ಬರು 3 ಜನಕ್ಕೆ ಕರೆಕ್ಟ್ ಆಗೈತಿ. ನಮ್ಮ ಮನ್ಯಾಗ ಎಲ್ಲರಿಗೂ ಇವರಿಬ್ಬರ ಜೊತೆ ಇರೋದೇ ಒಂದು ಖುಷಿ ನೋಡ್ರಿ. ಅವ್ರಿಗೂ ಅಷ್ಟೆ, ನಮ್ಮ ಬಿಟ್ಟರೆ ಏನು ಹೊರಗೆ ಫ್ರೆಂಡ್ಸ್ ಇಲ್ಲ, ಏನಿಲ್ಲ. ನಾವು ಫ್ರೆಂಡ್ಸು. ನನಗಂತೂ ಇವರ ದೊಡ್ಡ ಫ್ರೆಂಡ್ಸು ಇವರಿಬ್ರು. ಈಕಿ ಅಂತೂ ಅದಾಳ್ರಿ. ಅದ್ರಾಗ ಈಕಿ ಒಂದು ಸ್ವಲ್ಪ ಜಾಸ್ತಿನ ಅದಾಳ. ನನ್ನ ಲೈಫ್ದಾಗ 2024 ಇಂಪಾರ್ಟೆಂಟು ಭಾಳ ಆಗ್ತೈತಿ. ಯಾಕಪ್ಪ ಅಂದ್ರೆ ಈ ವರ್ಷ ನಮ್ಮ ಮನೆಗೆ ಒಂದು ಪುಟ್ಟ ಕಂದಮ್ಮ ಬಂದಿದ್ದ ವರ್ಷ. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದ ವರ್ಷ. ಸೊ ಹಾಗಾಗಿ ತುಂಬ ಸ್ಪೆಷಲ್ ಈ ವರ್ಷ ನಮಗೆ. ಈ 2024 ಮರೆಯೋಂಗಿಲ್ಲ ನಾವು. ಸೆಪ್ಟೆಂಬರ್ 14 ಇವರಿಬ್ಬರು ಒಂಥರ ಖುಷಿ ತಂದುಕೊಟ್ರು. ಆ ಪುಟ್ಟ ಕಂದಮ್ಮ ಇನ್ನೊಂಥರ ಖುಷಿ ಕೊಡ್ತೈತಿ. ಹಾಗಾಗಿ 2024 ಲಾಸ್ಗಿಂತ ಜಾಸ್ತಿ ಲಾಭ ನನ್ನ ಮಗಳು ಬಂದಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತಿನ್ನು 2025 ರೆಸಲ್ಯೂಷನ್ ಏನಪ್ಪ, ಇರೋ ಸಣ್ಣ ಪುಟ್ಟ ಕಮಿಟ್ಮೆಂಟ್ಗಳನ್ನು ನಿಭಾಯಿಸ್ಕೊಂಡು ಹಿಂಗೆ ಮುಂದುವರ್ಸೋಣ ಅನ್ನೋದು ನಂದು. ಎಲ್ಲ ತಂದೆ ತಾಯರಿಗೂ ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪ ಅಂದ್ರೆ, ಮಕ್ಕಳಿಗೆ ಕಷ್ಟ ಆಗಬಾರ್ದು ಅಂಥೇಳಿ ನಾವೇ ಎಲ್ಲ ಕಷ್ಟಪಟ್ಟು ಅವ್ರನ್ನ ಬೆಳೆಸ್ತೀವಿ. ಅದು ಎಲ್ಲ ತಂದೆ ತಾಯರು ಮಾಡೋದೆ. ಆದ್ರೆ ನಾವು ಪಡೋ ಕಷ್ಟನ ಅವ್ರಿಗೆ ಅರ್ಥ ಮಾಡಿಸೋಕೆ ಪ್ರಯತ್ನ ಪಡ್ರಿ ಅನ್ನೋದು ನಂದೊಂದು ಸಜೆಷನ್. ಯಾಕಂದ್ರೆ ನಾವು ಇಲ್ಲೇ ಕಷ್ಟಪಟ್ಟು ಎಲ್ಲ ಅವ್ರನ್ನ ಬೆಳೆಸಿ ದೊಡ್ಡವ್ರು ಮಾಡ್ತೀವಿ. ಅವ್ರಿಗೆ ನಾವು ಏನು ಕಷ್ಟಪಟ್ವಿ ಅಂತ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇರಲ್ಲ ಅಂತ ನನ್ನ ಅನಿಸಿಕೆ. ಸೊ ನಾನಂತೂ ನನ್ನ ಮಕ್ಕಳಿಗೆ ಏನಾದರೂ ಕಷ್ಟ ಅನ್ನಿಸ್ತು ಅಂದ್ರೆ ಕುಂದಿರ್ಸ್ಕೊಂಡು ಹೇಳ್ತೀನಿ, ಹಿಂಗೈತಿ ಹಿಂಗಿಲ್ಲ ಅಂತ. ಅವ್ರು ಸಣ್ಣವರಾದರೂ ಅರ್ಥ ಮಾಡ್ಕೊತಾರೆ. ಈಗಿಂದನೂ ನಮ್ಮದೆಲ್ಲನೂ ಪರಿಸ್ಥಿತಿ ಅವ್ರಿಗೆ ಹೇಳಿದ್ವಿ ಅಂದ್ರೆ ಅವ್ರಿಗೂ ಎಲ್ಲ ಅರ್ಥ ಆಗ್ತೈತೆ. ನಾವು ಏನು ಕೇಳಬೇಕು, ಏನು ಕೇಳಬಾರ್ದು, ಯಾವ್ದು ನಮಗೆ ಅವಶ್ಯಕತೆ ಇದೆ, ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ ಇದು. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಇವಾಗಿಲ್ಲಿ ಇವ್ರದಂತೂ ತಿನ್ನೋದು ಮುಗಿತಾನೇ ಇಲ್ಲ. ಸಾಕಾಯ್ತು ನಂಗೆ ಕುಂತು ಮನೇಲಿ ಪಾಪ ಬಿಟ್ಟು ಬಂದಿದ್ದು ಬರ್ರಿ ಅಂತಿದ್ದೀನಿ. ತಡಿಯಮ್ಮ ಮುಗಿಸ್ತಾನೆ ಇಲ್ಲ. ನಾನು 2024ರಲ್ಲಿ ಚಾನಲ್ ಓಪನ್ ಮಾಡಬೇಕು, ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಟೈಮೇ ಸಿಕ್ಕಿರಲಿಲ್ಲ. ನಂದು ಡೆಲಿವರಿ ಟೈಮಲ್ಲಿ 3 ತಿಂಗಳ ಏನು ಟೈಮ್ ಇತ್ತಲ್ಲ, ಅವಾಗ ಮನೇಲಿ ಕೂತು ಬೋರ್ ಆಗ್ತಾಯಿತ್ತು. ಅವಾಗಿದ್ದು ಚಾನಲ್ ಓಪನ್ ಮಾಡೋಣ ನಾನು ಒಂದು ಅಂದ್ಕೊಂಡು ಸಾಧ್ಯ ಅಂಥೇಳಿ ಚಾನಲ್ ಓಪನ್ ಮಾಡಿದೆ.
ಒಂದು 2-3 ಜನ ಕೇಳಿದರು, ಸಾಧ್ಯ ಅಂದರೆ ಹೇಗೆ, ಪಾಸಿಬಲ್ ಇಂಪಾಸಿಬಲ್ ಅಲ್ಲದೆ ಇರೋದು ಪಾಸಿಬಲ್ ಅಂತ ಕೇಳಿದರು. ಸಾಧ್ಯ ಅಂದರೆ ಹಾಗಲ್ಲ. ಇವಳ ಹೆಸರು ಸಾನ್ವಿ, ಇವಳ ಹೆಸರು ಆದ್ಯ. ಸಾನ್ವಿಯಿಂದ ಸಾ ತೆಗೆದು ಆದ್ಯದಿಂದ ದಾ ತೆಗೆದು ಸಾಧ್ಯ ಮಾಡಿರೋದು ನಾ ಅದನ್ನು. ಇನ್ನು 1992 ಅದು ನನ್ನ ಡೇಟ್ ಆಫ್ ಬರ್ತ್. ನಾವು 3 ಜನ ಸೇರಿ ಚಾನಲ್ ಓಪನ್ ಮಾಡಿದ್ದೇವಲ್ಲ, ಹಾಗಾಗಿ 3 ಜನದ್ದು ಇರಬೇಕು ಅಂತ ಹೇಳಿ ನಾನು ಆ ಹೆಸರು ಇಟ್ಟಿರೋದು ಚಾನಲ್ಗೆ. ಅದು ಹುಡುಕ್ಲಿಕ್ಕೆ ಎಲ್ಲರಿಗೂ ಕಷ್ಟ ಆಗ್ತೈತಿ, ಭಾಳ ಕಷ್ಟ ಆದರೂ ಇದೊಂದು ನೆನಪು ಉಳಿತೈತಲ್ಲ ನನ್ನ ಮಕ್ಕಳ ಜೊತೆ ನಂದು ಅಂಥೇಳಿ ಸಾಧ್ಯ 1992 ಅಂಥೇಳಿ ಚಾನಲ್ ಹೆಸರು ಮಾಡಿರೋದು. ಇನ್ನು ಇವಾಗ ಇರೋಳ ಹೆಸರು ವೇದಿಕಾ. ನನ್ನ ಮಕ್ಕಳು ಹೇಳ್ತಾ ಇದ್ದಾರೆ, ಮಮ್ಮಿ ಈಗ ನಾವು ಸಾಧ್ಯವೇ ಅಂತ ಇಡೋಣ ಅಂತ. ಬೇಡ ಅಂತ ಅಂದ್ಕೊಂಡು ನಾವು ಸಾಧ್ಯ 1992 ಅಂತ ಮಾಡಿದ್ದೀವಿ. ಇವಾಗ ತಿನ್ನೋದೆಲ್ಲ ಮುಗಿಸಿ ಒಂದು ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಅವ್ರಿಗೆ ಫುಲ್ ಟೈಟ್ ಆಗಿಬಿಟ್ಟಿತ್ತು ಹೊಟ್ಟೆ. ಆಗಲ್ಲಮ್ಮ ನಡ್ಯಕ್ಕೆ ಅಂದ್ಕೊಂಡು ಆಟೋ ಹಿಡಿದ್ರು. ಅವರೇ ಆಟೋ ಕರೆದ್ರು, ಆಟೋ ಅಣ್ಣ ನಿಲ್ಲು ಅಂತ ಆಟೋ ಕರೆದ್ರು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ತುಂಬ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.